ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಇವತ್ತಿನ ವಿಡಿಯೋ ನೀವು ತಮ್ಬ್ಲೈನಲ್ಲಿ ನೋಡಿರ್ತೀರ. ಕೆ.ವೈ.ಸಿ ಇಂಪಾರ್ಟೆಂಟಾ? ಕೆ.ವೈ.ಸಿ ಯಾಕೆ ಮಾಡಿಸ್ಬೇಕು? ಹಾಗಾದರೆ ಎಲ್ಲಿ ಮಾಡಿಸ್ಬೇಕು? ಇದೆಲ್ಲದಕ್ಕೂ ಮುಂಚೆ ನನ್ನ ಸಬ್ಸ್ಕ್ರೈಬರ್ ಏನಿದ್ದೀರಲ್ಲ, ನೀವೆಲ್ಲ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದೀರ ನನ್ನ ಸಬ್ಸ್ಕ್ರೈಬರು. ಹಾಗೆ ಮತ್ತು ರೈತರು ಕೂಡ ನನ್ನ ಸಬ್ಸ್ಕ್ರೈಬರ್ ಇದ್ದೀರ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತಿದ್ದೀನಿ. ಯಾಕಂದರೆ ಈಗ ಏನು ವಿದ್ಯಾರ್ಥಿಗಳು ನೋಡ್ತಿದ್ದೀರಲ್ಲ, ನಿಮ್ಮ ತಂದೆ ತಾಯಿಗಳು ರೈತರಾಗಿರ್ಬೋದು, ಅಥವಾ ನೀವು ನಿಮ್ಮ ತಂದೆ ತಾಯಿಗಳು ರೈತರ ಆಗದೇ ಇರ್ಬೋದು. ಆದರೆ ನಿಮ್ಮ ಕೆಲಸ ನೀವೇನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ನಿಮ್ಮ ಕೆಲಸ ಏನಂದರೆ ನೀವು ರೈತರಿಗೆ ಹೆಲ್ಪ್ ಮಾಡೋದು. ಮೇನ್ ಏಮ್ ಅಂದರೆ ನಿಮ್ಮದು ರೈತರಿಗೆ ಸಹಾಯ ಮಾಡೋದೇ ಆಗಿರೋದ್ರಿಂದ, ನೀವೇನು ಒಂದು ಅಪ್ಡೇಟ್ ಆಗಿರ್ಬೋದು, ಏನೇ ಒಂದು ವಿಷಯಗಳು ಗೊತ್ತಿತ್ತು ಅಂದರೆ ನೀವು ಅದನ್ನು ರೈತರಿಗೆ ರೀಚ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರನ್ನ ನೀವು ಇದು ಮಾಡೋಕ್ಕೋಸ್ಕರ ನೀವು ಎಷ್ಟೆಲ್ಲ ಓದ್ತಿದ್ದೀರಾ ಅಂದಾಗ ಈ ಒಂದು ವಿಡಿಯೋನ ಯಾರಿಗೆ ಈ ವಿಷಯ ಗೊತ್ತಿಲ್ವಾ, ಅಥವಾ ಗೊತ್ತಿತ್ತು ಅಂದರೆ ನೀವು ಮುಂಚೆನೇ ಹೇಳಿ, ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿಕೊಂಡು ಕೆ.ವೈ.ಸಿ ಮಾಡಿಸಿದ್ದೀರಾ ಅಂತ ನೀವು ಒಂದು ಮಾತನ್ನು ರೈತರಿಗೆ ಕೇಳಿದಾಗ ಅವ್ರು ಮಾಡಿಸಿಲ್ಲ ಅಂದರೆ ನೀವು ಹೆಲ್ಪ್ ಮಾಡಿ, ಆಯಿತಾ? ಮತ್ತು ಇವಾಗ ಎಷ್ಟೊಂದು ಜನದ ಹತ್ರ ರೈತರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ಅವ್ರಿಗೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ ಈ ಕೆ.ವೈ.ಸಿ ಹೆಂಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು, ಅಥವಾ ಮಾಡಿಸ್ಬೇಕು ಅನ್ನೋ ಒಂದು ವಿಷಯನಾದರೂ ಅವರಿಗೆ ಗೊತ್ತಾಗುತ್ತೆ. ಕೆಲವೊಬ್ಬರ ಹತ್ರ ಏನು ಕೀಪ್ಯಾಡ್ ಇರುತ್ತೆ. ಕೆಲವೊಬ್ರು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಅಂದರೆ ಕೃಷಿ ಇಲಾಖೆದವರಾಗಿರ್ಬೋದು, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಥರ ಹೇಳಿರ್ತಾರೆ ಕೆ.ವೈ.ಸಿ ಮಾಡಿಸಿ ಅಂತ. ಕೆಲವೊಬ್ರ ಹತ್ರ ಫೋನ್ ಇರಲ್ಲ, ಮತ್ತು ಕೆಲವೊಂದು ವಿಷಯಗಳು ಅವರಿಗೆ ಗೊತ್ತಾಗಿರಲ್ಲ. ಪಾಪ ಅವರು ಅದೇನು ಗೌರ್ಮೆಂಟಿಂದ ಬರ್ತದಲ್ಲ ಹಣ, PM ಕಿಸಾನ್ ಯೋಜನೆ ಆಗಿರ್ಬೋದು, ಆಮೇಲೆ ಬೆಳೆ ವಿಮೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಕೆಲವೊಂದು ರೈತರು. ಯಾಕಂದರೆ ಅದು ಡಿಪೆಂಡ್ ಅಂದರೆ ಏನು ಅದ್ರ ಮೇಲೆ ಇರಲ್ಲ, ಬಟ್ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರಿಗೆ. ಯಾವುದೋ ಒಂದು ಗೊಬ್ಬರ ತರೋಕ್ಕಾಗಿರ್ಬೋದು, ಏನೋ ಒಂದು ಸಸಿ ನಾಟಿ ಮಾಡೋಕ್ಕೋಸ್ಕರ ಆಗಿರ್ಬೋದು, ಒಂದು 6,000 ಅನ್ನೋದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಬೆಳೆ ವಿಮೆನೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ವಿಡಿಯೋ ನೋಡೋರು ಸ್ವಲ್ಪ ಆದಷ್ಟು ಶೇರ್ ಮಾಡಿ, ಇಲ್ಲ ಅಥವಾ ಶೇರ್ ಮಾಡಿಲ್ಲ ಅಂದರೂ ನೀವು ಅಟ್ಲೀಸ್ಟ್ ವಿಷಯನ ರೀಚ್ ಮಾಡಿ. ಈಗ ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳ್ತಾರೆ ಕೆ.ವೈ.ಸಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾಕೆ ಮಾಡಬೇಕು ಎಲ್ಲ. ಬಟ್ ನೋಡಿದರೂ ಓಕೆ, ನೋಡಲಿಲ್ಲ ಅಂದರೂ ಹೇಳ್ತಾ ಹೋಗಿ. ಸ್ಟಾರ್ಟ್ ಮಾಡ್ತೀನಿ ಇವಾಗ. ಯಾರು ಮಾಡಿಸ್ಬೇಕು ಹಾಗಾದರೆ ಅಂದರೆ, ರೈತರು ಯಾರು ಇರ್ತಾರಲ್ಲ, ರೈತರು ಅವ್ರೇನು ಜಮೀನು ಹೊಂದಿರ್ತಾರಲ್ಲ ಅವ್ರಿಗೆ ಫ್ರೂಟ್ ID ಅಂತ ಹೇಳಿ ನಿಮ್ಮ ತಾಲೂಕು ಇದರಲ್ಲಿ ಕೃಷಿ ಇಲಾಖೆ ಒಳಗೆ, ನಿಮ್ಮ ಹೋಬಳಿ ಏನಿರುತ್ತಲ್ಲ ಅಲ್ಲಿ ಕೃಷಿ ಇಲಾಖೆ ಒಳಗೆ ನಿಮ್ಮದು ರಿಜಿಸ್ಟರ್ ಆಗಿರುತ್ತೆ ಫ್ರೂಟ್ ID ಅಂತ. ಅಂಥವ್ರು ಏನು ಮಾಡಬೇಕು, ಆಧಾರ್ ಕಾರ್ಡ್ ತೊಗೊಂಡು, ಆಧಾರ್ ಕಾರ್ಡು ಮೊಬೈಲ್, ನಿಮ್ದು ಆಧಾರ್ ಕಾರ್ಡಿಗೆ ಏನು ಲಿಂಕ್ ಆಗಿರುತ್ತಲ್ಲ ಅದನ್ನು ನೀವು ತೊಗೊಂಡು ಹೋಗಬೇಕು. ಹಾಗಾದರೆ ಅಲ್ಲಿಗೆ ಹೋಗಬೇಕಾ ಕೃಷಿ ಇಲಾಖೆಗೆ? ಹಾಗೇನಿಲ್ಲ, ನಿಮ್ಮ ಊರಲ್ಲಿ ಎಲ್ಲ ಊರಲ್ಲೂ ಇರುತ್ತೆ ಗ್ರಾಮವನ್ನು, ಅಲ್ಲಿ ಕೂಡ ನೀವು ಭೇಟಿ ಮಾಡಿ ಕೆ.ವೈ.ಸಿ ಮಾಡಿಕೊಡಿ ಅಂತ ಅಂದರೆ ಅವರು ಮಾಡಿಕೊಡ್ತಾರೆ. ಏನಿಲ್ಲ, ಆಧಾರ್ ಕಾರ್ಡನ್ನ ನಿಮ್ಮ ಈ ಒಂದು ಹೊಲಕ್ಕೆ ಅಥವಾ ನಿಮ್ಮದು ಇದಕ್ಕೆ ಲಿಂಕ್ ಮಾಡೋದು ಅಷ್ಟೇ ಇರುತ್ತೆ. ನೀವು ಗ್ರಾಮವನಿಗಾರ ಹೋಗ್ಬೋದು, ಕೃಷಿ ಇಲಾಖೆಗಾರ ಹೋಗ್ಬೋದು, ತೋಟಗಾರಿಕೆ ಇಲಾಖೆಗಾರ ಹೋಗ್ಬೋದು, ಪಶು ಇದಕ್ಕಾರ ಹೋಗ್ಬೋದು, ಕಂದಾಯ ಇಲಾಖೆಗಾರ ಹೋಗ್ಬೋದು. ಇಷ್ಟು ಎಲ್ಲರ ಹೋಗಿ ನೀವು ಕೆ.ವೈ.ಸಿನ ಮಾಡಿಸ್ಬೋದು. ಇದು ಮಾಡಿಸಿದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಏನು PM ಕಿಸಾನ್ ಯೋಜನಾ ಅಂತ ಏನು ನಿಮಗೆ 6,000 ಬರುತ್ತಲ್ಲ, ಅಂದರೆ 6,000 ಅಂದರೆ ಏನು ಒಟ್ಟಿಗೆ ಬರಲ್ಲ, 3 ಕಂತಲ್ಲಿ ಬರುತ್ತೆ. ಅಂದರೆ 2,000 3 ಕಂತಲ್ಲಿ ಬರುತ್ತೆ. ಈ ಹೋಸರಿ ಹಂಗಂದರೆ ನಾವೆಲ್ಲ ಮಾಡಿಸಿರ್ಲಿಲ್ಲ ಕೆ.ವೈ.ಸಿ, ಆದರೂ ಬರ್ತಾಯಿತ್ತು. ಇವಾಗ ಯಾಕೆ ಕೆ.ವೈ.ಸಿ ಮಾಡಿಸ್ಬೇಕು ಅಂತ ನಿಮ್ಮ ಕ್ವಶನ್ ಕೇಳ್ಬೋದು. ಆವಾಗ ಆ ಥರ ಇರಲಿಲ್ಲ, ಬಟ್ ಇವಾಗ ಕಡ್ಡಾಯವಾಗಿ ಮಾಡಿಸಿದ್ರೆ ಮಾತ್ರ ಬರುತ್ತೆ. ಇಲ್ಲಾಂದರೆ ನಿಮಗೆ PM ಕಿಸಾನ್ ಯೋಜನೆ ಸ್ಟಾಪ್ ಮಾಡ್ತಾರೆ, ಅಂದರೆ ಬರಲ್ಲ ಕಂತಾಗಿ. ಈಗ ಆಲ್ರೆಡಿ ಮಾರ್ಚ್ ಈ ತಿಂಗಳಲ್ಲಿನೋ ಸ್ಟಾರ್ಟ್ ಆಗಿದೆ ಬರೋಕ್ಕೆ. ಕೆಲವೊಬ್ಬರು ರೈತರಿಗೆ ಬಂದಿದೆ, ಕೆಲವೊಬ್ರಿಗೆ ಬಂದಿಲ್ಲ. ಅವ್ರು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ. ಈ ವಿಡಿಯೋನ ಏನಾದ್ರು ನೋಡಿದ್ರೆ ಮಾಡಿಸಿ ಕೆ.ವೈ.ಸಿನ. ಹಾಗೆ ಮತ್ತು ಬೆಳೆ ವಿಮೆ, ನಿಮ್ದೇನು ಬೆಳೆ ಹಾಳಾದಾಗ ನೀವೇನು ಬೆಳೆ ವಿಮೆ ಮಾಡಿಸ್ತಿರಲ್ಲ, ಅದು ಕೂಡ ನಿಮಗೆ ಇದು ಮಾಡಿಸಿಲ್ಲ ಅಂದರೆ ಬರಲ್ಲ. ಅದಕ್ಕೆ ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಇದೆ. ಯಾಕಂದರೆ ರೈತರದ್ದು ಜೀವನ ಅಷ್ಟು ಸುಲಭ ಆಗಿರಲ್ಲ. ಏಕೆಂದರೆ ಅವ್ರಿಗೆ ಒಂದೊಂದು ರೂಪಾಯಿನೂ ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ ಅಂದಾಗ, ಅವ್ರಿಗೆಲ್ಲೋ ಒಂದು ಬರ್ತಿದೆ ಅಂದಾಗ ಅದೊಂದು ಹೆಲ್ಪ್ ಆಗುತ್ತೆ. ಇವಾಗ ನೀವು ಏನಾದರೂ ಸಬ್ಸಿಡಿಯಾಗಿ ನೀವು ಏನಾದರೂ ತೊಗೋಬೇಕು ಕೃಷಿ ಇಲಾಖೆಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ಅಂದಾಗ ಕೂಡ ನಿಮ್ಮದು ಲಿಂಕ್ ಆಗಿರಬೇಕು. ಈಗ ನಿಮ್ಗೆ ಸಬ್ಸಿಡಿ ಸಿಕ್ಕಿಲ್ಲ ಅಂದರೂ ಕೂಡ ಕೆ.ವೈ.ಸಿನೂ ಕಾರಣ ಆಗುತ್ತೆ. ಅದಕ್ಕೆ ಕೆ.ವೈ.ಸಿ ಮಾಡಿಸಿ. ಏನು ಪ್ರತಿಯೊಂದು ಈ ವಿಡಿಯೋ ತುಂಬ ಕೆ.ವೈ.ಸಿ ಅಂತಲೇ ಹೇಳ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಕೆ.ವೈ.ಸಿ ಎಷ್ಟು ಇಂಪಾರ್ಟೆಂಟು ಅಂದರೆ ರೈತರಿಗೆ ತುಂಬ ಇಂಪಾರ್ಟೆಂಟು. ಅಂದರೆ ಈಗ ಅವ್ರು ಮಾಡಿಸಿಲ್ಲ ಅಂದರೆ ಮುಂದೆ ರಿಗ್ರೆಟ್ ಅಂದರೆ ಇದು ಆಗುತ್ತೆ. ನೀವು ಏನು ವಿಡಿಯೋ ನೋಡ್ತಿದ್ದೀರಲ್ಲ ಸ್ಕಿಪ್ ಮಾಡಿರಿ, ಪರವಾಗಿಲ್ಲ. ಬಟ್ ಅವ್ರಿಗೆ ಒಂದು ವಿಷಯನ ಕೇಳಿ, ಮಾಡಿಸಿದ್ದೀರಾ ಅಥವಾ ಮಾಡಿಸಿಲ್ವಾ. ಇನ್ನೊಂದು ರೈತರು ಕೇಳ್ಬೋದು, ಈಗ ಕೆಲವೊಬ್ರ ಹತ್ರ ಫೋನ್ ಇರುತ್ತೆ, ಕೆಲವೊಬ್ರ ಹತ್ರ ಫೋನ್ ಇರಲ್ಲ. ಫಸ್ಟು
ಫೋನ್ ಇದ್ದರೂ ಏನೋ ಹೋಗಿ ಹತ್ರ ಹೋಗಿ ಮಾಡಿಸ್ಕೊಬರ್ತಾರೆ. ಹಾಗಾದರೆ ಇನ್ನು ಕೆಲವೊಬ್ರು ನಮ್ಮ ಹತ್ರ ಫೋನ್ ಇಲ್ಲ, ನಮಗೆ ಹೆಂಗೆ OTP ಬರುತ್ತೆ, ಈ ಥರ ಕ್ವಶನ್ನು ಕೇಳ್ಬೋದು ನೀವು. ಹಾಗಾದರೆ ಸೇವಾ ಸಿಂಧು ಡಿಜಿಟಲ್ ಅಂತ ಇದೆ ಆಯಿತಾ, ಅಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ತಂಬ್ ಮೂಲಕ, ಈಗ ಫೋನ್ ಇಲ್ದವರು ನೀವು ತಂಬ್ ಅಂದರೆ ಏನು, ಹೆಬ್ಬೆರಳು ಕೊಟ್ಟು ಕೂಡ ನೀವು ಮಾಡ್ಕೋಬೋದು. ಹೆಬ್ಬೆರಳು ಕೊಟ್ಟು ನಿಮ್ಮದು ಈ KYCನ ಕಂಪ್ಲೀಟ್ ಮಾಡ್ತಾರೆ. ಹಾಗಾದರೆ ಫೋನಲ್ಲಿ ಅಂದರೆ ಇಲ್ಲಿ ಗ್ರಾಮವನ್ನು ಈ ಥರ ಎಲ್ಲ ಹೋಗಿ ಅಷ್ಟೇ ಮಾಡಬೇಕು. ಹಾಗಾದರೆ ಮಾಡರ್ನ್ ರೈತರು ಇರ್ತಾರಲ್ಲ, ಮಾಡರ್ನ್ ರೈತರು ಅವರು ಏನೋ ಫೋನ್ ಇರುತ್ತೆ, ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ, ಅವರು ಕೂಡ ನೀವು ಮನೇಲೇ ಮಾಡ್ಕೋಬೋದು. ಈ KYC ಒಂದು ಆ್ಯಪ್ ಇದೆ PM ಕಿಸಾನ್ ಅಂತ ಹೇಳಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಫಾರ್ಮ್ ಎಲ್ಲ ತುಂಬಿ, ಅಂದರೆ ಅಲ್ಲಿ ಒಂದೇನು ಫಾರ್ಮೆಟ್ ಬರುತ್ತಲ್ಲ, ಆಧಾರ್ ಕಾರ್ಡ್ ಫಿಲ್ ಮಾಡೋದಾಗಿರ್ಬೋದು, OTP ಜನ್ರೇಟ್ ಆಗುತ್ತೆ, ಅದನ್ನೆಲ್ಲ ನೀವು ಕೊಟ್ಟು ಮಾಡಬೇಕಾಗುತ್ತೆ. ಹಾಗೆ ಫ್ರೂಟ್ ಇದು ಅಂತ ಬರುತ್ತೆ ಒಂದು ಗೂಗಲಲ್ಲಿ, ಅದಕ್ಕೂ ಹೋಗಿ ನೀವು ಮಾಡ್ಕೋಬೋದು. ಪ್ಲೀಸ್ ಇದೇನು ವಿಡಿಯೋ ನೋಡ್ತಿದ್ದಿಲ್ಲ, ಇಷ್ಟೇ ವಿಡಿಯೋ ರೈತರಿಗೋಸ್ಕರ ಮಾಡ್ತಾ ಇರೋದು. ಗೊತ್ತಿಲ್ಲದವ್ರಿಗೆ ಹೇಳಿ, ಯಾಕಂದರೆ ಭಾಳ ಜನ ನಾನು ಇಲ್ಲಿ ರೈತರನ್ನ ನೋಡಿದ್ದೀನಿ. ಇನ್ನೊಂದೇನೆಂದರೆ, ಇವಾಗ ಮಳೆ ಬರ್ತಿರೋದು ಏನಿದೆಯಲ್ಲ, ಇವಾಗ ಆನೆಕಲ್ ಮಳೆ, ಎಷ್ಟೋ ಜನದ್ದು ರೈತರು, ನಾನು ಮೊನ್ನೆ ವೀಡಿಯೋದಾಗ ನೋಡಿದೆ, ಕಲ್ಲಂಗಡಿ ಹಣ್ಣದು, ಅದು ಆ ಫೋರ್ಸಿಗೆ, ಆನೆಕಲ್ ಫೋರ್ಸಿಗೆ ಕಲ್ಲಂಗಡಿ ಹಣ್ಣೆ ಇದಾಗ್ಬಿಟ್ಟಿದೆ. ಆ ಥರ ಎಷ್ಟೋ ಜನದ್ದು ಲಾಸ್ ಆಗಿದೆ. ಆವಾಗ ಅವರು ಬೆಳೆ ವಿಮೆಗೆ ಅಪ್ಲೈ ಮಾಡ್ಬೋದು. ಅಂಥದ್ದಾಗಿ ಅವ್ರಿಗೆ ಬೆಳೆ ವಿಮೆ ಅಪ್ಲೈ ಮಾಡಿದಾಗ ಅದೆಷ್ಟೋ ಹಣ ಬರುತ್ತೆ. ಈಗ ಈ KYC ಮಾಡಿಸಿಲ್ಲ ಅಂದರೆ ಅದು ಕೂಡ ಅವ್ರಿಗೆ ಬರೋಲ್ಲ. ಹಾಗೆ ಏನಾದ್ರು ಒಂದು ಸಬ್ಸಿಡಿ, ಈಗ ಕೃಷಿ ಇಲಾಖೆಯಿಂದ ಆಗಲಿ ತೋಟಗಾರಿಕೆಯಿಂದಾಗಲಿ ಒಂದೇನೋ ಸಬ್ಸಿಡಿ ಬರುತ್ತೆ ಅಂದಾಗೂ ಕೂಡ ನಿಮ್ಮದು ಆಧಾರ್ ಕಾರ್ಡ್ನ ಅವರು ರೆಫರ್ ಮಾಡ್ತಾರೆ. ಆವಾಗ ನಿಮ್ಮದು ಆಧಾರ್ ಕಾರ್ಡ್ ಎಲ್ಲದಕ್ಕೂ ಲಿಂಕ್ ಆಗಿರಬೇಕು. ಮತ್ತು ಪಾಣಿಲೂ ಅಷ್ಟೇ. ಮತ್ತು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಹೊಸದಾಗಿ ಒಂದು ಬಿಟ್ಟಿದ್ದಾರೆ ಈ ಖಾತೆ ಅಂತ ಹೇಳಿ. ಈ ಖಾತೆನ ಯಾರು ಮಾಡಿಸ್ಬೇಕು, ಯಾರು ಮಾಡ್ಸೋಕ್ಕೆ ಬರಲ್ಲ, ಅದು ಏನು ಅನ್ನೋ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪ್ಲೀಸ್ ಆದಷ್ಟು ರೀಚ್ ಮಾಡಿ, ಯಾರ್ಯಾರಿಗೆ ಗೊತ್ತಿದೆ, ನಿಮ್ಮ ರೈತರು ಯಾರಿದ್ದಾರೋ ಸ್ವಲ್ಪ ಹೆಲ್ಪ್ ಮಾಡಿ. ನನ್ನ ಒಂದು ಸಬ್ಸ್ಕ್ರೈಬರ್ಗೆ ನಾನು ಇಷ್ಟೇ ಕೇಳೋದು, ಯಾಕಂದರೆ ಅವರೆಲ್ಲ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವಿದ್ಯಾರ್ಥಿಗಳೇನೇ ಇದ್ದೀರಾ. ಪ್ಲೀಸ್ ಆದಷ್ಟು ನೀವು ರೀಚ್ ಮಾಡಿ. ಅದು ನಿಮ್ಮ ತಂದೆ ತಾಯಿಗಳಿಗೂ ಗೊತ್ತಿರಲ್ಲ. ಎಷ್ಟೊಂದು ಜನ ಕೃಷಿ ಇಲಾಖೆ ಸ್ಟೂಡೆಂಟ್ಸೇ ಆಗಿರ್ತಾರೆ, ಬಟ್ ಅವರ ತಂದೆ ತಾಯಿಗಳಿಗೆ ವಿಷಯ ಗೊತ್ತಿರಲ್ಲ. ಪ್ಲೀಸ್ ಆದಷ್ಟು ರೀಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ್ದು ರಿಲೇಟೆಡ್ ಬೇಕಂತ ಹೇಳಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.